ಹೆಲೋ, ವೆಲ್ಕಮ್ ಟು ಮೈ ವ್ಲಾಗ್. ಹೆಂಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನನ್ನ ವ್ಲಾಗ್ ಇವತ್ತು ಡೈಲಿ ವ್ಲಾಗ್ ಆಗಿರುತ್ತೆ. ಸೊ ನಾವಿವತ್ತು ಫಾರ್ಮಲ್ಲಿದ್ದೀವಿ. ಇಲ್ಲಿ ಏನೇನು ಮಾಡ್ತೀವಿ, ಆ್ಯಕ್ಚುಲಿ ಬಾರ್ಬಿಕ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಮೋಸ್ಟ್ಲಿ ಮಾಡ್ತೀವೋ ಇಲ್ವೋ ನೋಡೋಣ, ಅದನ್ನು ತೋರಿಸ್ತೀನಿ. ಆಮೇಲೆ ನಾನು ಲಾಸ್ಟ್ ವೀಡಿಯೋ ಹಾಕಿದ್ದೆ, ಗೆಟ್ ರೆಡಿ ವಿತ್ ಮೀ ಫಾರ್ ನ್ಯೂ ಇಯರ್, ಹೆಂಗೆ ಬಂದಿದೆ ಅಂತ ಹೇಳಿ. ಸ್ವಲ್ಪ ಏನೋ ಕ್ಲಾರಿಟಿ ಸ್ವಲ್ಪ ಇದಾಗಿದೆ ಅಂತ ನನಗೆ ಅನ್ನಿಸ್ತು. ನಿಮಗೆ ಹೆಂಗೆ ಅನಿಸ್ತು ಅಂತ ಹೇಳಿ, ಓಕೆನಾ? ಸೊ ಇಲ್ಲಿ ಭಯಂಕರ ಚಳಿ ಇದೆ. ಸೊ ಜಾಕೆಟ್ ಹಾಕ್ಕೊಂಡು ಇವಾಗ ಆಚೆ ಹೋಗಬೇಕು. ಬನ್ನಿ ಕರ್ಕೊಂಡು ಹೋಗ್ತೀನಿ. ಎಸ್, ಜಾಕೆಟ್ ಎಲ್ಲ ಹಾಕೊಂಡಾಯ್ತು, ಆಲ್ ಸೆಟ್. ಏನು ನನಗೆ ಹುಷಾರಿಲ್ವಾ ಇಲ್ಲ ವೆದರ್ ಹಾಗೆ ಇದೆಯಾ ಅಂತ ಗೊತ್ತಿಲ್ಲ. ಸೊ ನಾನು ಆ್ಯಕ್ಚುಲಿ ಲಾಸ್ಟ್ ವಿಡಿಯೋ ಫಸ್ಟ್ ಆರ್ ಸೆಕೆಂಡ್ ಹಾಕೋಣ ಅಂತ ಅಂದ್ಕೊಂಡಿದ್ದೆ, ಹಾಕೋಕ್ಕಾಗಲಿಲ್ಲ. ಬಿಕಾಸ್ ಏನಕ್ಕೆ ಅಂತಂದರೆ ಆ್ಯಸ್ ಸೂನ್ ಆ್ಯಸ್ ನ್ಯೂ ಇಯರ್ ಆದ ತಕ್ಷಣ ಫುಲ್ ಕೆಮ್ಮು, ನೆಗಡಿ, ಜ್ವರ ಎಲ್ಲ ಬಂದು ಫುಲ್ ಹುಷಾರಿರಲಿಲ್ಲ. ಇನ್ನು ರಿಕವರ್ ಆಗ್ತಾನೇ ಇದ್ದೀನಿ. ಸೊ ಬನ್ನಿ ಹೋಗೋಣ. ಇವತ್ತು ತೋಟದಿಂದ ಶುರು ಆಗುತ್ತೆ. ಸೊ ಇವತ್ತು ನಾವು ಆ್ಯಕ್ಚುಲಿ ಇದು ನೋಡಿ, ನೆನ್ನೆ ನಾವು ಮೈಸೂರಿಂದ ತಂದು ಹಾಕಿದ್ದು. ಮೋಸ್ಟ್ಲಿ ಇನ್ನೊಂದು ಲೇಯರ್ ಹಾಕಬೇಕು ಅನಿಸುತ್ತೆ. ಎಲ್ಲ ಬ್ರೇಕ್ಫಾಸ್ಟ್ಗೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಮಾಡಬೇಕಿವಾಗ. ಬಾರ್ಬಿಕ್ಯೂ ಮಾಡೋಣ ಅಂತ ಇದ್ದೀವಿ. ಇವತ್ತಿನ ಡೇ ಹೆಂಗಿರುತ್ತೆ ಅಂತ ಎಲ್ಲ ತೋರಿಸ್ತೀನಿ. ಸ್ಟೇ ಟ್ಯೂನ್, ಬಾಯ್. ರೆಡಿಯಾಗಿ ಆ ಕಡೆ ಹೋಗಬೇಕು ಅಷ್ಟೊತ್ತಿಗೆ ಇವನು ವಾಪಸ್ ಬಂದ. ಏನೇನು ರೆಡಿ ಮಾಡ್ಕೊಂಡು ಬಂದೆ? ಇಲ್ಲಿ ಹತ್ರ ಬಾ. ಡ್ರಿಪ್ ವಯರ್ಸ್ ಮತ್ತು ಪೈಪ್ ಎಲ್ಲ ಒಡೆದೋಗಿದೆ. ಮತ್ತು ತುಂಬ ದಿನ ಆಯಿತು ತೋಟಕ್ಕೆ ನೀರು ಕೊಟ್ಟಿಲ್ಲ. ಸೊ ಅದನ್ನು ಸ್ವಲ್ಪ ರೆಡಿ ಮಾಡಿದೆ. ಸಿಕ್ಕಾಪಟ್ಟೆ ಬಿಸಿಲಿರೋದ್ರಿಂದ ಸುಸ್ತಾಯಿತು, ಅದಕ್ಕೆ ಸ್ವಲ್ಪ ರೆಸ್ಟ್ ತಗೊಳ್ಳೋಣ ಅಂತ ಬಂದಿದ್ದೀನಿ ಇವಾಗ. ಮತ್ತೆ ಹೋಗಲ್ವಾ? ಸೊ ನನ್ನ ಕಾಲು ಗೋಕರ್ಣಗೆ ಹೋಗ್ಬೇಕಾದ್ರೆ ನಾನು ವ್ಲಾಗಲ್ಲಿ ಹಾಕಿದ್ದೆ ಗೊತ್ತಾ, ಕಾಲು ಸ್ಪ್ರೇನಾಗೋಗಿದೆ ಅಂತ. ಅದು ಟಿಲ್ ಟುಡೇ ನನಗೆ ರಿಕವರ್ ಆಗಿಲ್ಲ. ಅವನದು ಕಾಲು ನೋಡಿ ಅಲ್ಲಿ ಎಲ್ಲದು. ಹಾಂ, ಅವನದೂ ಸ್ಪ್ರೇನಾಗಿದೆ ಬ್ಯಾಡ್ಮಿಂಟನ್ ಆಡಬೇಕಾದ್ರೆ. ಸೊ ಇಬ್ರದ್ದು ಸ್ಪ್ರೇನಾಗಿದೆ ಕಾಲು. ಡಾಕ್ಟರ್ ಹೇಳಿದ್ದಾರೆ 2 to 3 ಮಂತ್ಸ್ ಆಗುತ್ತೆ ರಿಕವರ್ ಆಗೋಕ್ಕಂತ. ನೋಡೋಣ ಎಷ್ಟು ತಿಂಗಳು ತೊಗೊಳುತ್ತೆ ಅಂತ. ಆಲ್ಮೋಸ್ಟ್ ನಂದೊಂದು 2 ಮಂತ್ಸ್ ಆಯಿತು ಆಗಿ. ಸೊ ಅದು ಯಾವುದು ಬರುತ್ತಂತೆ ಅದನ್ನು ಹಾಕೋತಾ ಇದ್ದೀನಿ. ಅದು ಹಾಕ್ಕೊಂಡಾಗ ಸ್ವಲ್ಪ ಓಕೆ ಅಂತ ಅನ್ನಿಸ್ತಾ ಇದೆ ಇವಾಗ. ನೋಡೋಣ, ಇವಾಗ ಮತ್ತೆ ಆ ಕಡೆ ಹೋಗ್ತೀವಿ. ಇವಾಗ ಇಲ್ಲಿ ಬಿಸಿಲಿದೆ, ಆ್ಯಕ್ಚುಲಿ ಬಿಸಿಲಿದ್ರು ಭಯಂಕರ ಚಳಿ ಇದೆ. ಬಿಸಿಲ ಹತ್ರ ಹೋಗಿ ನೋಡೋಣ ಏನಾಗುತ್ತೆ, ಏನು ಕತೆ ಅಂತ. ಆ ಕಡೆ ಹೋಗೋಣ ಬನ್ನಿ. ಹಾಯ್, ಬನ್ನಿ ಹೋಗೋಣ ಅಂತ ಹೇಳಿದ್ದು. ಇವಾಗ ನಾವು ಕಿಚನಿಗೆ ಬಂದಿದ್ದೀವಿ, ಆ ಕಡೆ ಹೋಗಲಿಲ್ಲ. ಆಲ್ಮೋಸ್ಟ್ ಟೈಮ್ ಇವಾಗ 1:30 ಆಗಿದೆ. ಬಿಸಿಲು ಭಯಂಕರ ಇದೆ. ಸೊ ಅದಕ್ಕೆ ಆ ಕಡೆ ಹೋಗಲಿಲ್ಲ. ಇದು ನೋಡಿ, ನೆನ್ನೆ ಹಾಕಿದೆ. ಆ್ಯಕ್ಚುಲಿ ಇಟ್ಸ್ ಲುಕಿಂಗ್ ಗುಡ್. ಸೊ ಇವಾಗ ನಾವು ಎಗ್ ಕರಿ ಮಾಡೋಣ ಅಂತ ಇದ್ದೀವಿ. ಸೊ ನನಗೇನಷ್ಟು ಕುಕ್ಕಿಂಗ್ ಬರಲ್ಲ. ಎಲ್ಲೋದೆ? ಯಾರು ಕುಕ್ಕಿಂಗ್ ಮಾಡ್ತಾರೆ ಅಂತ ತೋರಿಸ್ತೀನಿ ನೋಡಿ. ಟಂಟಡಾನ್. ಏನೋ ಇವನು, ನೀನು ಹೈಟ್ ಇದೆಯಾ ಸ್ವಲ್ಪ ಬಗ್ಗು. ಇವನು ಕುಕ್ಕಿಂಗ್ ಮಾಡೋದು, ನಾನು ಸ್ವಲ್ಪ ಹೆಲ್ಪ್ ಮಾಡ್ತೀನಿ. ಬಟ್ ಹೇಳಬೇಕು ಅಂದರೆ ಏನು ಗೊತ್ತಾ, ನಾನು ಈಗ ಸ್ವಲ್ಪ ಸ್ವಲ್ಪ ಮಾಡ್ತೀನಿ ವಿತ್ ಹೆಲ್ಪ್, ಅಲ್ವಾ? ಹೌದು ಹೌದೌದು, ಮಾಡ್ತಾಳೆ ಅವಳು, ಮಾಡ್ತಾಳೆ. ನಾನು ಸ್ವಲ್ಪ ಸ್ವಲ್ಪ ಮಾಡ್ತೀನಿ. ನೀನು ಕುಕ್ಕಿಂಗ್ ಎಲ್ಲ ಎಲ್ಲಿ ಕಲ್ತ್ಕೊಂಡೆ ಡೂಡ್? ಯೂಟ್ಯೂಬ್. ಅಲ್ಲ, ನೀನು ಮುಂಚೆಯಿಂದಾನು ಕುಕ್ಕಿಂಗ್ ಮಾಡ್ತಾ ಇದೆಯಾ? ಯೂಟ್ಯೂಬ್ ನೋಡಿಕೊಂಡು. ಹೌದು, ನಾನು ಒಬ್ಬನೇ ಇದ್ದಾಗ, ಬ್ಯಾಚುಲರ್ ಆಗಿದ್ದಾಗ. ಎಲ್ಲಿದ್ದೆ ನೀನು? ಬೆಂಗಳೂರಲ್ಲಿದ್ದಾಗ ಮತ್ತು UK ಲಿದ್ದಾಗ. ಹ್ಞೂ ಅಲ್ಲಿ ದಿನ ಆಚೆ ತಿನ್ನೋಕ್ಕಾಗಲ್ವಲ್ಲ, ಹ್ಞೂ ಸೊ ನಾನೇ ಮಾಡ್ಕೊತಾ ಇದ್ದೆ. ಓಕೆ. ಸೊ ಹಂಗೆ ಮಾಡ್ತಾ 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 ಕಲ್ತ್ಕೊಂಡ್ಯಾ? ಹೌದು, ಬಟ್ ಇವಾಗ ಕಲ್ತ್ಕೋಬಾರ್ದಿತ್ತು ಅಂತ ಅನಿಸ್ತಾ ಇದೆ. ಯಾಕೆ? ನಾನು ಹೆಂಡ್ತಿ ಕೈಲಿ ಮಾಡಿಸ್ಕೊಂಡು ತಿನ್ನೋ ಸೌಭಾಗ್ಯ ಕಳ್ಕೊಬಿಟ್ಟಿದ್ದೀನಿ ನಾನು. ನಂಗೆ ಕುಕ್ಕಿಂಗ್ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಗೈಸ್. ಲಿಟ್ರಲಿ ನನಗೆ ಕುಕ್ಕಿಂಗ್ ಮಾಡೋಕ್ಕೆ ಇಂಟ್ರೆಸ್ಟೇ ಇಲ್ಲ ಒಂಚೂರು. ನೋಡಿ, ಈರುಳ್ಳಿ ಕಟ್ ಮಾಡ್ತಾ ಇದ್ದೀವಿ ಇವಾಗ. ಮಾಡ್ತಾ ಇದ್ದಾನೆ. ಆ್ಯಕ್ಚುಲಿ ನಾನು ಲೆನ್ಸ್ ಹಾಕ್ಕೊಂಡಿದ್ದೀನಲ್ವಾ, ಈರುಳ್ಳಿ ಕಟ್ ಮಾಡೋಕ್ಕಾಗೋದಿಲ್ಲ ಅಲ್ವಾ? ಹೌದು, ಕಣ್ಣಲ್ಲೆಲ್ಲ ನೀರು ಬರುತ್ತೆ. ನಮ್ಮ ಲೆನ್ಸ್ ಹಾಕೊಂಡಿಲ್ಲ ಅಂದರೆ ನನಗೂ ಬರುತ್ತಪ್ಪ, ಅದೇನೋ ಗೊತ್ತಿಲ್ಲ. ಏನೋ ರಿಪೀಟ್ ಅಗೇನ್. ಏನಿಲ್ಲ.
ಇಲ್ಲಿ ನೋಡಿ ಎಲ್ಲಿಂದ ಬೆಳಕು ಬರ್ತಾ ಇದೆ ಇಲ್ಲಿ ಅಂತ ತೋರಿಸ್ಲಾ? ಇಲ್ಲಿ ನೋಡಿ. ನ್ಯಾಚುರಲ್ ಸನ್ಲೈಟ್. ನ್ಯಾಚುರಲ್ ಸನ್ಲೈಟ್ ವಿತ್ ಎಕ್ಸಾಸ್ಟ್ ಫ್ಯಾನ್ ಅಲ್ವಾ? ಹೌದು, ಇಟ್ಸ್ ಕಾಲ್ಡ್ ಟರ್ಬೈನ್. ಟರ್ಬೈನ್. ಈ ಚಳಿಗಾಲದಲ್ಲಿ ಇಲ್ಲಿ ಚಳಿ ಇರುತ್ತೆ, ಬಟ್ ಸೆಕೆಗಾಲದಲ್ಲಿ ಅಂತೂ ವೆಯ್ಟ್. ಸೆಕೆಗಾಲದಲ್ಲಿ ಅಂತೂ ಇಲ್ಲಿ ಇರೋಕ್ಕೆ ಚಾನ್ಸೇ ಇಲ್ಲ. ಎಷ್ಟು ಸೆಕೆ ಆಗುತ್ತೆ ಅಂದರೆ ಲಿಟ್ರಲಿ ಹಿಂಗೆ ಸ್ವೆಟ್ ಆಗ್ತಾ ಇರುತ್ತೆ. ಈವ್ನಿಂಗ್ ಟೈಮ್ ಹೆಂಗೋ ಇರ್ಬೋದು, ಬಟ್ ಮಾರ್ನಿಂಗ್ ಟೈಮ್ ಅಂತೂ ಇರೋಕ್ಕೆ ಚಾನ್ಸೇ ಇಲ್ಲ. ಮತ್ತೆ ಏನು ಸಮಾಚಾರ? ಹೇಳ್ಬೇಕಾ? ನೀನು ಹೇಳು, ಏನು ಸಮಾಚಾರ? ಯೂಟ್ಯೂಬಲ್ಲಿ ಇವಾಗ ಏನು ಎಗ್ ಕರಿ ಹೆಂಗೆ ಮಾಡೋದಂತ ನೋಡ್ಕೊಂಡಿದ್ಯಾ? ಅದೇ ಥರ ಬರುತ್ತೆ ಅಂತ ಇದೆಯಾ? ಯೂಟ್ಯೂಬಲ್ಲಿ ನೋಡ್ಕೊಂಡು ಮತ್ತೆ ವಾಪಸ್ ಯೂಟ್ಯೂಬ್ಗೆ ಹಾಕೋದು. ನಾವೇನು ಕುಕ್ಕಿಂಗ್ ರೆಸಿಪಿ ಮಾಡ್ತಾ ಇಲ್ಲ ಗೈಸ್, ಸುಮ್ಮನೆ ಮಾಡ್ತಾ ಇರೋದು ಬೆಳಗ್ಗೆಯಿಂದ ಏನೇನು ಮಾಡಿದ್ವಿ ಅಂತ ಅಲ್ವಾ? ಹೌದು, ನಾವೇನು ಕುಕ್ಕಿಂಗ್. ಹೌದು. ಚಿತ್ರಾನ್ನ ನೋಡಿ ರೆಡಿ ಆಗಿದೆ ಫುಲ್. ಇವಾಗ ಈ ರೈಸ್ನ ಇಲ್ಲಿ ಮಿಕ್ಸ್ ಮಾಡಿದ್ರೆ ಚಿತ್ರಾನ್ನ ರೆಡಿ. ಸೊ ಇವಾಗ ಈರುಳ್ಳಿ ಆ್ಯಂಡ್ ಟೊಮ್ಯಾಟೊ ಕಟ್ ಮಾಡಾಯಿತು. ಸೊ ನೀನು ಹೇಳ್ದೆ ಅಲ್ವಾ ಯುಕೆಲ್ ಕಲಿತೆ ಅಂತ? ಯುಕೆ ಅಲ್ಲ, ಬೆಂಗಳೂರು ಜಾಸ್ತಿ. ಯುಕೆ ಮಾಡ್ತಿದ್ದೆ ಸಿಕ್ಕಾಬಿಟ್ಟೆ. ಓಕೆ, ಬೆಂಗಳೂರು ಸ್ವಲ್ಪ ಜೋರಾಗಿ ಮಾತಾಡು. ಬೆಂಗಳೂರಲ್ಲಿ ಮತ್ತೆ ಯುಕೆಲ್ ಇದ್ದಾಗ ಎರಡು ಕಡೆನೂ ಸಿಕ್ಕಾಬಿಟ್ಟೆ. ಬಟ್ ಜಾಸ್ತಿ ಟೈಮ್ ಬೆಂಗಳೂರಲ್ಲೇ ಇದ್ದಿದ್ದರಿಂದ ಬ್ಯಾಚುಲರ್ ಆಗಿ ಅಲ್ಲೇ ಜಾಸ್ತಿ ಮಾಡಿ. ಬ್ಯಾಚುಲರ್ ಆಗಿ ಬೆಂಗಳೂರಲ್ಲಿ ಇದ್ದೆ ಅಂದ್ರೆ ಯುಕೆಲ್ ಹೆಂಗಿದ್ದೆ? ಅಲ್ಲೂ ಬ್ಯಾಚುಲರ್. ಇಲ್ಲಿ ನೋಡಿ ಎಗ್ ಕರಿಗೆ ಇವಾಗ ನಾವು ಎಗ್ನ ಬೇಯಿಸಕ್ಕೆ ಇಟ್ಟಿದ್ದೀವಿ. ನಾನು ಒಗ್ಗರಣೆಯನ್ನು ಮಾಡ್ತೇನೆ ಅಲ್ವಾ? ಯೂಟ್ಯೂಬಲ್ಲೆಲ್ಲ ನೋಡ್ಕೊಂಡಿದ್ದಾಳೆ. ಸೊ ಎಲ್ಲ ತೋರಿಸಿದ್ದೀನಿ ಹೆಂಗೆ ಒಗ್ಗರಣೆ ಹಾಕೋದು ಅಂತ, ಕರಿ ಮಾಡೋದು ಅಂತ. ಹೆಂಗ್ ಮಾಡ್ತಾನೆ ನೋಡ್ಬೇಕು, ತಿನ್ನಕ್ಕಾಗುತ್ತಾ ಏನ್ ಕತೆ. ಅದಕ್ಕೆ ನಾನು ಆ ರಿಸ್ಕೆ ತಗೊಳ್ಳೋದಿಲ್ಲ. ಮಾಡಲೇಬೇಕು. ನಾವು ಸ್ಟಾರ್ಟಿಂಗ್ ಮಾಡಬೇಕಾದ್ರೆ ಇಷ್ಟೇ ಕಷ್ಟಪಟ್ಕೊಂಡು ಎಲ್ಲ ಅವಾಂತರಗಳು ಮಾಡ್ಕೊಂಡು ಚೆನ್ನಾಗಿ ಇದ್ದಿದ್ರು ಕೂಡ ಅದನ್ನೇ ತಿನ್ಕೊಂಡು ಹೋಗ್ತಿದ್ವಿ. ಮಾಡ್ತಾ ಅದೇ ಬರುತ್ತೆ. ಏನು ಗೊತ್ತಾ, ಹೊಟ್ಟೆ ಹಸಿಯೋ ಟೈಮಲ್ಲಿ ಕೆಟ್ಟದಾಗ ಬಂದರೆ ತಿನ್ನೋಕ್ಕಾಗಲ್ಲ. ಇಲ್ಲ, ಪರವಾಗಿಲ್ಲ, ತಿನ್ಬೇಕು. ಸರ್ವೈವಲ್ ಅಂತನಾದ್ರೆ ಕಲ್ತ್ಕೋಬೇಕು. ಸರ್ವೈವಲ್ ಫುಡ್ ಬರುತ್ತೆ ನಂಗೆ ಮಾಡೋದಕ್ಕೆ. ಬ್ರೆಡ್ ಬಟರ್ ಜಾಮ್ ಎಲ್ಲ ಯಾರು ತಿಂತಾರೆ? ಬ್ರೆಡ್ ಬಟರ್ ಜಾಮ್ ಅಲ್ಲ, ಉಪ್ಪಿಟ್ಟು. ಪಾಪ ಪಂಡು ಸೀರಿಯಲ್ ಆದಂಗೆ ಆಯ್ತು. ಏನೇ ಮಾಡಿದ್ರು ಬ್ರೆಡ್ ಐಟಮ್ ಮಾಡ್ತಾರಲ್ಲ, ಹಂಗಾಯ್ತು. ಏನಿಲ್ಲ ಗೈಸ್, ಬರುತ್ತೆ ನನಗೆ. ಇವನು ಸುಮ್ಮನೆ ಯಾವಾಗಲೂ ಏನು ಗೊತ್ತಾ, ಇವನು ಯಾವಾಗಲೂ ನೆಗೆಟಿವೇ ಹೇಳ್ತಾ ಇರ್ತಾನೆ, ಒಂದು ಪಾಸಿಟಿವ್ ಹೇಳೋದಿಲ್ಲ. ಸೊ ಅದರಿಂದ ನಾನು ತಲೆಗೆ ಹಾಕೊಳ್ಳೋದಿಲ್ಲ. ನೋ ಇಶ್ಯೂಸ್. ಇವಾಗ ಹೇಳಿದ್ದೀನಲ್ಲ, ನಾನು ಹೇಳಿದ್ದು ಅವಳಿಗೆ, ನಾವೆಲ್ಲ ಯಾರು ಇಲ್ಲ ಅಂತಂದ್ರೆ ಸ್ವಿಗ್ಗಿ ಝೊಮ್ಯಾಟೋಗೆ ಕಾಯ್ಕೊಂಡು ಕೂತ್ಕೊಳ್ಳೋಕ್ಕಾಗುತ್ತಾ? ಅಲ್ಲಿ ಹೆಂಗೆ ಮಾಡಿರ್ತಾರೋ ಏನೋ. ಫ್ರೆಶ್ ಫುಡ್, ನೀಟ್ ಫುಡ್ ಎಲ್ಲ ನಾವೇ ಮಾಡ್ಕೊಂಡು ತಿನ್ಬೇಕು. ಅವಾಗಲೇ ಹೆಲ್ದಿಯಾಗಿರೋದು. ಹೋಟೆಲ್ ಇದೆ ಅಂತ ಹೋಟೆಲ್ ಮೇಲೆ ಡಿಪೆಂಡ್ ಆಗಬಾರ್ದು ಯಾವಾಗಲೂ. ನಾನು ಕೊಡುವಂತ ಅಂದರೆ ನಾನ್ ಸ್ಟಾಪ್ ವ್ಲಾಗಲ್ಲಿ ಮಾತಾಡ್ತಾನೆ, ಇಲ್ಲಾಂದ್ರೆ ಹಿ ಡಸಂಟ್ ಇವನ್ ಟಾಕ್. ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ. ಆ್ಯಕ್ಚುಲಿ ನಾವು ಚಿಕನ್ ಬಾರ್ಬಿಕ್ಯೂ ಮಾಡ್ಬೇಕು ಅನ್ಕೊಂಡಿದ್ವಿ, ನೋಡೋಣ ಅಲ್ವಾ? ಹೌದು. ಅದಕ್ಕೆ ಇವತ್ತು ಎಗ್. ಮಾರ್ನಿಂಗ್ ಫಾರ್ ಬ್ರೇಕ್ಫಾಸ್ಟ್ ಚಿತ್ರಾನ್ನ, ಇವಾಗ ಎಗ್. ಹೌದು. ಈ ಥರ ಕರಿ ಎಲ್ಲ ಮಾಡ್ಬೇಕಾದ್ರೆ ಎಗ್ನ ಹಾರ್ಡ್ ಬಾಯ್ಲ್ಡ್ ಮಾಡಬೇಕು. ಹೌದು, ನಮ್ಮ ಮನೆಯಲ್ಲಿ ಮಾಡ್ತಾ ಇರ್ತಾರೆ. ಸೊ ಅದರಿಂದ ಫಸ್ಟ್ ಕರಿ ರೆಡಿ ಮಾಡ್ಕೊಂಡು ಎಗ್ನ ಸಪ್ರೇಟಾಗಿ ಬಾಯ್ಲ್ ಮಾಡ್ಕೊಂಡು ಆಮೇಲೆ ಕರಿ ಬಳಿಗಾಗಿ ಮಿಕ್ಸ್ ಮಾಡೋದು. ಇಲ್ಲೇನೋ ಫುಲ್ ರ್ಯಾಷಸ್ ಮೊಟ್ಟೆ ಬೇಯ್ತಾ ಇದೆ, ಆನಿಯನ್ ಆಗಿದೆ, ಟೊಮ್ಯಾಟೊ ಆಗಿದೆ, ಗ್ರೀನ್ ಚಿಲ್ಲೀಸ್ ಆಗಿದೆ, ಕೊರಿಯಾಂಡರು ಮತ್ತು ಕರಿ ಲೀವ್ಸ್ ಬೇಕು, ಜಿಂಜರ್ ಗಾರ್ಲಿಕ್ ಪೇಸ್ಟ್ ರೆಡಿ ಇದೆ, ಪೌಡರ್ಸ್ ಎಲ್ಲ ರೆಡಿ ಇದೆ. ಮಾಡಕ್ಕೆ ಶುರು ಮಾಡೋಣ ಕರಿ? ಎಸ್, ಲೆಟ್ಸ್ ಗೋ. ಓಕೆ ಗೈಸ್, ಎಲ್ಲ ಆಲ್ಮೋಸ್ಟ್ ಇವಾಗ ಮಾಮೂಲಿ ಗೊತ್ತಲ್ವಾ, ಎಲ್ಲ ಮಸಾಲ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಮಾಡಬೇಕು. ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಮಾಡಿ ಲಾಸ್ಟ್ ಸ್ಟೇಜಲ್ಲಿ ಮತ್ತೆ ತೋರಿಸ್ತೀನಿ, ಓಕೆನಾ?
ಇಲ್ಲಿ ನೋಡಿ ಸ್ವಲ್ಪ ಫ್ರೈ ಆಗಿದೆ. ಇವಾಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ 1-2 ಸ್ಪೂನ್ಸ್. ಜಿಂಜರ್ ಗಾರ್ಲಿಕ್ ಪೇಸ್ಟ್ 2 ಸ್ಪೂನ್ಸ್. ಸ್ಮೆಲ್ ಅಂತೂ ಘಮ ಘಮ ಅಂತ ಬರ್ತಾ ಇದೆ ಅಲ್ವಾ? ನೋಡಿ ಫುಲ್ ಡೀಪ್ ಫ್ರೈ ಆಗಿದೆ. ಇವಾಗ ಅದಕ್ಕೆ ಅರ್ಶಿನ ಮಿಕ್ಸ್ ಮಾಡಬೇಕು. ಎಷ್ಟು ಟೀ ಸ್ಪೂನ್? ಒಂಚೂರು, ಅರ್ಧ. ಏನಕ್ಕೆ ಅರ್ಶಿನ ಮಿಕ್ಸ್ ಮಾಡೋದು? ಆಂಟಿಬಯೋಟಿಕ್. ಅದಕ್ಕೆ ಆಂಟಿಬಯೋಟಿಕ್ ನಮಗೂ ಕೂಡ ಅದಕ್ಕೂ ಕೂಡ ಅಲ್ವಾ? ಸೊ ಇವಾಗ ನಾನು ಹಾಕ್ತಿರೋ ಪೌಡರ್ ಬಂದು ಬೇಸಿಕಲಿ ಮಟನ್ ಸಾಂಬಾರ್ ಪೌಡರು, ಮನೇಲಿ ಮಾಡಿರೋದು. ಸೊ ಇಟ್ ಕಂಟೈನ್ಸ್ ಕೊರಿಯಾಂಡರ್, ಚಿಲ್ಲಿ ಎಲ್ಲ. ಸೊ ಅದನ್ನೇ ಡೈರೆಕ್ಟ್ ಆಗಿ ಹಾಕ್ತಾ ಇದ್ದೀನಿ. ಮನೇಲಿ ಮಾಡಿರೋ ಪೌಡರ್ ಅದು. ಓಕೆ. ಸೊ ನಾವು ಇದನ್ನ ಮಿಕ್ಸ್ ಮಾಡ್ಲಾ? ಗೈಸ್, ಇವಾಗ ನಾನು ಕರ್ಬೇವಿನ ಸೊಪ್ಪು ಕಿತ್ಕೊಂಬರಕ್ಕೆ ಹೋಗ್ತಾ ಇದ್ದೀನಿ. ಇಲ್ಲೇ ನಮ್ಮ ಫಾರ್ಮ್ ಹತ್ರನೇ ಇದೆ, ಮುಂದ್ಗಡೆನೆ, ಮನೆ ಮುಂದ್ಗಡೆನೆ ಕರ್ಬೇವಿನ ಸೊಪ್ಪು. ಲಾಸ್ಟ್ ಟೈಮ್ ಇಲ್ಲೆಲ್ಲೋ ಕಿತ್ಕೊಳ್ಳೋದು ನೆನಪಿದೆ ನನಗೆ. ಎಸ್ 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 ಇಲ್ಲೆಲ್ಲ ನೋಡಿ ಫುಲ್ ಬಿಸಿಲಿಗೆ ಎಲ್ಲ ಡ್ರೈ ಆಗೋಗಿದೆ. ಪ್ಲಸ್ ನೀರು ಎಲ್ಲ ಬಿಟ್ಟಿಲ್ಲ ನಾವು. ಭಯಂಕರ ಬಿಸಿಲು ಇದೆ. ಆಮೇಲೆ ಸಂಜೆ ಆ ಕಡೆ ಹೋದಾಗ ತೋರಿಸ್ತೀನಿ, ಫುಲ್ ಎಲ್ಲ ಒಣಗೋಗಿದೆ ಲಿಟ್ರಲಿ. ಬನ್ನಿ ಕರ್ಬೇವಿನ ಸೊಪ್ಪು ಕಿತ್ಕೊಂಡು ಹೋಗೋಣ ಇವಾಗ. ಓ ಎನಿವೇಸ್ ಇದು ವಾಶ್ ಮಾಡ್ತೀವಿ ಇವಾಗ. ನೆಕ್ಸ್ಟ್ ಏನು ಮಾಡಿದೆ? ನಾನು ಮುಂದೆ ಹೊಟ್ಟೋಗಿದ್ದೆ ಕರ್ಬೇವಿನ ಸೊಪ್ಪು ತಗೊಂಡ್ಬರೋಕ್ಕೆ. ಮತ್ತೆ ನೀರು ಹಾಕ್ತಾ ಇದ್ದೀನಿ ಇನ್ನು, ಮಾಮೂಲಿ ಕರಿಗೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು. ಇವಾಗ ಇದು ಕುದಿ ಬಂದಮೇಲೆ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ. ಇದು ಚೆನ್ನಾಗಿ ಕುದಿಬೇಕಷ್ಟೇ. ಓಕೆ. ಎಗ್ ಬಾಯ್ಲ್ ರೆಡಿನಾ? ಎಗ್ ಆಫ್ ಮಾಡಿದ್ದೀನಿ. ರೆಡಿ ಟು ಈಟ್. ಅದು ಸ್ವಲ್ಪ ಟೈಮ್ ಆಗಿ ಅದು ಬಾಯ್ಲ್ ಆಗ್ತಿದಂಗೆ ತಿಳಿ ಸಾಂಬಾರ್ ಥರ ಟೇಸ್ಟ್ ವಾಸನೆ ಬರ್ತಾ ಇದೆಯಲ್ಲ ನನಗೆ. ಹೌದು, ನಿಂಗೆ ಹಂಗೆ ವಾಸನೆ ಬರ್ತಾ ಇಲ್ವಾ ತಿಳಿ ಸಾಂಬಾರ್ ಥರ? ಜೊತೆ ಏನೋ ಸ್ಪೈಸಿ ಲೆವೆಲ್ ಚೆಕ್ ಮಾಡೋಣ. ಓಕೆ. ಓ, ತುಂಬ ಸ್ಪೈಸಿ ಇದೆ. ಹೌದಾ? ಸಿಕ್ಕಾಪಟ್ಟೆ ಸ್ಪೈಸಿ ಇದೆ. ಉಪ್ಪು ಹಾಕೊಳ್ಳಿ, ಸ್ಪೈಸಿ ಜಾಸ್ತಿ ಇದ್ರೆ ಸ್ವಲ್ಪ ನಾರ್ಮಲಿಗೆ ಬರುತ್ತೆ. ಇವ್ನು ನೋಡ್ತಾ ಇದ್ದಾನೆ ನನ್ನ ಮುಖ. ತುಂಬ ಸ್ಪೈಸಿ ಇದೆ. ಇನ್ನೊಂದ್ಸತಿ ಟೇಸ್ಟ್ ಮಾಡಿ ನೋಡು, ಮತ್ತೆ ತುಂಬ ಸ್ಪೈಸಿ ಮಾಡಬೇಡ. ಇದು ಕಟ್ ಮಾಡ್ಬಿಟ್ಟು ಇದು ಮಾಡಲ್ವಾ? ಇಲ್ಲ ಡೈರೆಕ್ಟ್ ಡಿಪ್ ಮಾಡ್ತೀಯಾ ಇದ್ರೊಳಗೆ ಎಗ್? ಇಲ್ಲ, ಕಟ್ ಮಾಡ್ಬೇಕು. ಅದು ಪೀಲ್ ಮಾಡಿ ಕಟ್ ಮಾಡಿ ಆಮೇಲೆ ಸ್ವಲ್ಪ ಫ್ರೈ ಮಾಡಿ ಆಮೇಲೆ ಅದ್ರೊಳಗೆ ಡಿಪ್ ಮಾಡ್ತೀಯಾ? ನಾನು ನೋಡಿದ್ದೀನಿ ಯೂಟ್ಯೂಬಲ್ಲಿ. ಏನದು ಬರ್ತಾ ಇದೆ ಯೂಟ್ಯೂಬಲ್ಲಿ ಹೆಂಗೆ ಮಾಡೋದು ಅಂತ. ಸೊ ಅದಕ್ಕೆ ನನಗೂ ನೆನಪಿದೆ. ನೋಡಿ ಫುಲ್ ಕುದೀತಾ ಇದೆ. ಓಕೆ, ಟೇಸ್ಟಿಂಗ್ ಇವಾಗ ಪರ್ಫೆಕ್ಟ್ ಆಗಿದೆಯಾ? ಖಾರ ಜಾಸ್ತಿ ಆದರೆ ನೀವು ಹೆಂಗೆ ಅದನ್ನು ಕಮ್ಮಿ ಮಾಡ್ತೀರಾ ಹೇಳಿ? ನಾನು ಸ್ವಲ್ಪ ನಿಂಬೆಹಣ್ಣು ರಸ ಹಾಕ್ತಾ ಇದ್ದೀನಿ. ಉಪ್ಪು ಹಾಕಿದ್ದೆ ತಾನೆ? ಎಗ್ ಕರಿ ಈಸ್ ರೆಡಿ ಟು ಈಟ್. ಎಷ್ಟು ಯಮ್ಮ ಕಾಣ್ತಾ ಇದೆ ನೋಡಿ. ಸ್ವಲ್ಪ ಸ್ಪೈಸಿ ಬಂದಿದೆ ಅನ್ಸುತ್ತೆ, ಬಟ್ ಇಟ್ಸ್ ಓಕೆ. ನೀವು ಟ್ರೈ ಮಾಡಿ. ಜಸ್ಟ್ 10 ಮಿನಿಟ್ಸ್ ರೆಸಿಪಿ ಇದು. ಹೆಂಗನ್ನಿಸ್ತು ಅಂತ ಹೇಳಿ.
ಎಸ್ ಗಾಯ್ಸ್, ಇದಾಗಿರುತ್ತೆ ಇವತ್ತಿನ ವ್ಲಾಗ್. ಏನಿಲ್ಲ, ಮಾರ್ನಿಂಗ್ ಟು ಇವಾಗ ಮಧ್ಯಾಹ್ನ ತನಕ ಏನೇನು ಮಾಡಿದ್ವಿ ಅಂತ ಅಷ್ಟೇ. ಇನ್ನೇನು ಆಲ್ಮೋಸ್ಟ್ ಎಲ್ಲ ಸೇಮ್ ರೊಟೀನೇ ಇರುತ್ತೆ. ಹೆಂಗನ್ನಿಸ್ತು ಅಂತ ಹೇಳಿ, ಎಗ್ ಕರಿ ನೀವು ಟ್ರೈ ಮಾಡಿ ಹೆಂಗನ್ನಿಸ್ತು ಅಂತ ಹೇಳಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಆ್ಯಂಡ್ ಮರಿಬೇಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ. ಆಮೇಲೆ ಏನಾದರೂ ಫೀಡ್ಬ್ಯಾಕ್ ಇದ್ದರೆ ಕಮೆಂಟಲ್ಲಿ ಮಾಡಿ, ನಾನು ಇಂಪ್ರೂವೈಸ್ ಮಾಡ್ಕೋತೀನಿ. ಬಾಯ್.